ಇಲಕಲ್ಲ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಎದುರು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ್ವ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತ್ಯೋತ್ಸವ ಹಾಗೂ ಸಾರ್ಥಕ ಸೇವೆ ಸಲ್ಲಿಸಿದ ಸಾಧಕ ಶಿಕ್ಷಕಿಯರ ಸನ್ಮಾನ ಸಮಾರಂಭ ಉಭಯ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಾವಿತ್ರಿಬಾಯಿ ಫುಲೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಗುರು ಮಹಾಂತ ಸ್ವಾಮೀಜಿ, ಡಾಕ್ಟರ್ ಚೆನ್ನಬಸನ ಶಿವಾಚಾರ್ಯರು, ಹಜರತ್ ಮುರ್ತುಜಾ ಶಾ ಖಾದ್ರಿ ಗುರುಗಳು, ಶಾಸಕ ವಿಜಯಾನಂದ ಕಾಶಪ್ಪನವರ್, ಉಪನ್ಯಾಸಕರಾದ ಡಾಕ್ಟರ್ ಆರ್. ಮೋಹನರಾಜ್ ಮತ್ತು ವೇದಿಕೆಯ ಮೇಲಿದ್ದ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಸೇವೆ ಸಲ್ಲಿಸಿದ ಸಾಧಕ ಶಿಕ್ಷಕಿಯರಿಗೆ ಉಭಯ ಪೂಜ್ಯರು, ಉಪನ್ಯಾಸಕರಾದ ಡಾಕ್ಟರ್ ಆರ್. ಮೋಹನರಾಜ್ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ವಿಶೇಷ ಸನ್ಮಾನ ನೆರವೇರಿಸಿದರು. ಉದ್ಘಾಟನಾ ಭಾಷಣದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ದೀಕ್ಷಾ ಸಂಸ್ಥೆಯ ಜನಪರ ಕಾರ್ಯಗಳನ್ನು ಶ್ಲಾಘಿಸಿ ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ತಮ್ಮ ಬೆಂಬಲ ಸದಾ ಇರುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಚಲವಾದಿ, ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿ, ಪದಾಧಿಕಾರಿಗಳು, ಗುರು ಹಿರಿಯರು, ಯುವ ಮಿತ್ರರು ಮತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತೇನು ದೀಕ್ಷಾ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಘವನ್ನ ಇವತ್ತು ನಮ್ಮ ಅಶೋಕ್ ಮತ್ತು ದಂಪತಿಗಳು ಇವತ್ತೇನು ಕಟ್ಕೊಂಡು ಇವತ್ತು 5 ವರ್ಷದಿಂದ ನಿರಂತರ ಸೇವೆಯನ್ನ, ಸಮಾಜ ಸೇವೆಯನ್ನ ಮಾಡೋದಕ್ಕೆ ತಾವು ಮುಂದಾಗಿದೆ. ಖಂಡಿತವಾಗಿ ಕಟ್ರಿ, ಇದು ಅತೋತ್ತರವಾಗಿ ಬೆಳೆಸ. ಏನು ಶಿಕ್ಷಣ ಸಂಸ್ಥೆ ಮಾಡ್ರಿ. ಸಮಾಜದಲ್ಲಿ ಯಾವ ವರ್ಗ ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಸಾವಿತ್ರಿ ಫುಲೆ ಅವರ ಒಂದು ಜಯಂತ್ಯೋತ್ಸವವನ್ನು ಮಾಡಿದ್ದಕ್ಕ ಸ್ವಾರ್ಥಕದ ಆಗ್ಬೇಕಂದ್ರೆ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ತೋರಿಸೋಣ. ಅವಾಗ ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿಯನ್ನ ತರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ಬಹಳಷ್ಟು ಜನದ್ದು ನಾನು ಮಾತಾಡ್ಬೇಕಂದ್ರೆ ಸಮಯ ಬಹಳ ಆಗೈತಿ. ನಮ್ಮ ಉಪನ್ಯಾಸಕರಿಗೆ ಆಗಲೇ ಬಹಳಷ್ಟು ಮಾತಾಡ್ಬಿಟ್ಟಾರ. ನಮ್ಮ ಗದ್ದರಿಕೆಯವರು ಅಷ್ಟು ಹೊಡೆದ್ಬಿಟ್ರ, ಇಲ್ಲಿ ಅಷ್ಟು ವಿಷಯ ಇಲ್ಲ. ಅವರು ಎಲ್ಲ ಅವರು ಮುಗಿಸ್ಯಾರ. ಅದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಂಡ ಪೂಜ್ಯರು ಇವತ್ತು ಇನ್ನೂ ಅವರ ಆಶೀರ್ವಚನ ನೀಡಬೇಕಾಗಿದೆ. ಇವತ್ತು ನಾವು ಕಳೆದ 32 ದಿವಸದಿಂದ ಇಲ್ಕಲ್ ನಗರದಲ್ಲಿ ನಾವು ಇಲ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8 ಆಡಿಸ್ತಾ ಇದ್ವಿ 6 ವೀರಮಣಿ ಕ್ರೀಡಾಂಗಣದಲ್ಲಿ. ಇವತ್ತು ಸೆಮಿಫೈನಲ್ ಪ್ಲೇ ಆಫ್ ಪಂದ್ಯ, ಒಂದೇ ಪಂದ್ಯ ಇತ್ತು. ಅದು ಯಾರ ಪಂದ್ಯ ಅಂದ್ರ ಒಂದು ನಮ್ಮ ಯಾವ್ದು ಕೋಡಿಯಾಲ್ ಡಿಫೆಂಡರ್ಸ್ ಜೊತೆಗೆ ನಮ್ಮ ಡಿಡಿ ಲಯನ್ಸ್ ಮಾಲೀಕರು ಯಾರು ಹೇಳೋದು ಅಶೋಕ್ ಚಲವಾದಿ ಅವರು. ಅವ್ರು ಇದೀಗ ತಾನೇ ಸೆಮಿಫೈನಲ್ ಕೂಡ ಗೆದ್ದಾರ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ನಾನು ಈ ವೇದಿಕೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ದಿನಾಂಕ 11 ಇವತ್ತು ಮಹಿಳೆಯರ ಒಂದು ಪಂದ್ಯಾವಳಿಯನ್ನು ನಾವು ಆಯೋಜಿಸಿ ಮಾಡಿದ್ವಿ. ಅಂಡರ್ 19 ವರ್ಷದ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ಅಂಡರ್ 19 ವರ್ಷದ ಒಳಗಿರುವಂತ ಹೆಣ್ಣು ಮಕ್ಕಳು ಇವತ್ತೇನು ರಾಜ್ಯವನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮ ಬೆಂಗಳೂರು ತಂಡ ಆಗಿರ್ಬೋದು, ಮೈಸೂರು ತಂಡ ಆಗಿರ್ಬೋದು, ಅವು ಯಾರು ಪ್ರಾದೇಶಿಕ ಒಂದು ಮ್ಯಾಚ್ ಅನ್ನ ನಾವು ಇದೇ 6 ಕ್ರೀಡಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಆ ಮಹಿಳಾ ಯುವತಿಯರು ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೆಲ್ಲ ಸಮಸ್ತ ಹುಡುಗನ ಮತಕ್ಷೇತ್ರದ ನಮ್ಮ ಎಲ್ಲ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವತಿಯರಿಗೆ ನಾನು ಆಹ್ವಾನವನ್ನು ಕೊಡ್ತೀನಿ. ತಾವೆಲ್ಲ ಬಂದು ಆ ಮಹಿಳೆಯರು, ಯುವತಿಯರು ಆಡುವಂತ ಆ ಒಂದು ಪಂದ್ಯಾವಳಿಯನ್ನ ತಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಮತ್ತು 12ನೇ ತಾರೀಕು ಫೈನಲ್ ಪಂದ್ಯಾವಳಿ ಆಗುತ್ತೆ. 12ನೇ ತಾರೀಕು ಫೈನಲ್ ಪಂದ್ಯಾವಳಿ ಆಗುತ್ತೆ. ಬಹುತೇಕ ಇವತ್ತು ಇಡೀ ಇಳಕಲ್ ಇತಿಹಾಸದಲ್ಲೇ ಇವತ್ತು ಇಳಕಲ್ ಪ್ರೀಮಿಯರ್ ಲೀಗ್ IPL ಮಾದರಿಯಲ್ಲಿ ಇಡೀ ರಾಜ್ಯದಲ್ಲಿ ಏನಾದ್ರೂ ಆ ಪಂದ್ಯಾವಳಿ, ಕ್ರಿಕೆಟ್ ಪಂದ್ಯಾವಳಿಯನ್ನ ಆಟ ಮಾಡಿಸಿದ್ರ ಅದು ಇಳಕಲ್ ನಗರದಲ್ಲಿ ಮಾತ್ರ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಂದು IPL ಮಾದರಿಯಲ್ಲೇ ನಾವು ಕ್ರಿಕೆಟ್ ಅನ್ನು ಆಡಿಸಿದ್ವಿ. ನಾವೆಲ್ಲರಿಗೂ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತೀವಿ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡ್ತೀವಿ.
ಇವತ್ತು ಬಡವರಿಗೆ ಶಿಕ್ಷಣ ಇಲ್ಲ ಅಂದ್ರೆ ಅವ್ರು ಶಿಕ್ಷಣವಂತರಿಗೆ ನನ್ನ SRK ಪ್ರತಿಷ್ಠಾನದ ಅಡಿಯಲ್ಲಿ ಉದ್ಯೋಗ ಮೇಳ, ಆರೋಗ್ಯ ಶಿಬಿರ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷದಲ್ಲಿ ನನ್ನ 5 ಕಾರ್ಯಕ್ರಮ ನಮ್ಮ ತಂದೆಯವರ ಹೆಸರಲ್ಲೇ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ. ಆ ರೀತಿಯಲ್ಲಿ ನಮ್ಮ ಅಶೋಕ ಚಲವಾದಿಯವರು ಕೂಡ ಈ ಒಂದು ಸಂಸ್ಥೆ ಇನ್ನೂ ಅತ್ಯುತ್ತರವಾಗಿ ಬೆಳಿಬೇಕು. ಇದು ಕೇವಲ ಇಷ್ಟಕ್ಕೆ ನಿಂತ ನೀರು ಆಗ್ಬಾರ್ದು, ನಿರಂತರವಾಗಿ ಹರಿ ನೀರಾಗಿ ನೀನು ಮುಂದೆ ನಡಿ, ನಿನ್ನ ಜೊತೆಗೆ ನಾನು ನಿನ್ನ ಅಣ್ಣನಾಗಿ ನಾನು ಇರ್ತೀನಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಸಮಾಜ ಸೇವೆ ಮಾಡೋರಿಗೆ ನಾವೆಲ್ಲರೂ ಗೌರವಿಸಬೇಕು, ಅವ್ರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡ್ಕೊಂಡು ನನಗೆ ಗೌರವಿಸಿ ಸತ್ಕರಿಸಿ ಇವತ್ತು ತಾವೆಲ್ಲ ಅತ್ಯಂತ ಪ್ರೀತಿ ಎಲ್ಲ ತೋರಿಸಿದ್ದಕ್ಕೆ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ನಮ್ಮ ಅಶೋಕ್ ಚಲವಾದಿ ದಂಪತಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.